ಈ ಜನರು ಯಾಕೆ ಹೀಗೆ ಭಯಭಕ್ತಿಯಿಂದ ಓಡಾಡ್ತಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಉಡುಪಿ ಜಿಲ್ಲೆ ಕಾಪುವಿನಲ್ಲಿ ಇಂದು 2 ವರ್ಷಕ್ಕೊಮ್ಮೆ ಜರುಗುವ ಪಿಲಿಕೋಲಕ್ಕೆ ಸಹಸ್ರಾರು ಜನರು ಸಾಕ್ಷಿಯಾದರು. ಕಾರ್ಕಳ ಸೀಮೆಯ ಅರಸನಾದ ಭೈರಸೂಡವ ಬೇಟೆಗಾರರಾದ ಮುಗ್ಗೇರರ ಮೂಲಕ ಕಾಡಿನಿಂದ 2 ಹುಲಿಗಳನ್ನ ಹಿಡಿದು ತಂದು ಅವುಗಳನ್ನ ಪೂಜಿಸುತ್ತಿದ್ದನಂತೆ. ಆತ ಯುದ್ಧದಲ್ಲಿ ರಾಜ್ಯವನ್ನ ಕಳೆದುಕೊಂಡಾಗ ಆ 2 ಹುಲಿಗಳನ್ನ ಪಡುವಣ ಸೀಮೆಯ ಕಾಪು ಪ್ರದೇಶಕ್ಕೆ ಹೋಗಿ ಎಂದು ಕಳಿಸಿದನಂತೆ. ಆ ಪ್ರಕಾರ ಕಾಪುವಿಗೆ ಬಂದ 2 ಹುಲಿಗಳು ಮಾರಿಯಮ್ಮನ ಬಳಿ ತಮಗೆ ವಾಸಕ್ಕೆ ಜಾಗ ನೀಡಬೇಕೆಂದು ಬೇಡಿಕೊಂಡವು. ಕಾಪುವಿನ ಮಹಾದೇವಿ ಮಾರಿಯಮ್ಮ ಆ 2 ಹುಲಿಗಳಿಗೂ ಹಾಗೂ ಅವುಗಳ ಜೊತೆಗೆ ಬಂದ ಇತರ ದೈವಗಳಿಗೂ ಜಾಗ ಕೊಟ್ಟಳಂತೆ. ಹಳೆ ಮಾರಿಗುಡಿಯ ಪಕ್ಕದಲ್ಲಿ ಆ ದೈವಗಳು ಸ್ಥಾನವನ್ನ ಪಡೆದವು. ಕೊಪ್ಪಲಂಗಡಿ, ಮಧ್ಯ ಮಾರಿಗುಡಿ, ವಾಸುದೇವ ದೇವಸ್ಥಾನ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರದೇಶದಲ್ಲಿ ಓಡಾಡುವ ಪಿಲಿಕೋಲದ ದೈವ ನರ್ತಕ. ಆ ಪ್ರದೇಶದಲ್ಲಿ ಆತ ಯಾರನ್ನು ಮುಟ್ಟುತ್ತಾರೋ ಅವರು ಮುಂದಿನ ಪಿಲಿಕೋಲದ ಒಳಗೆ ಅಸುನೀಗುತ್ತಾರೆ. ಒಂದು ವೇಳೆ ಆತ ಯಾರನ್ನು ಮುಟ್ಟದಿದ್ದರೆ ಅವರೇ ಅಸುನೀಗುತ್ತಾರೆ ಅನ್ನುವ ನಂಬಿಕೆ ಈ ಹಿಂದೆ ಇತ್ತು. ಕಾಲ ಕಳೆದಂತೆ ಒಂದಷ್ಟು ಪರಿಹಾರ ಸೂತ್ರಗಳನ್ನು ಕೂಡ ಕಂಡುಕೊಳ್ಳಲಾಗಿದೆ. ಹುಲಿಯ ಹುಟ್ಟು ಹಾಗೂ ಹುಲಿ ಕಾಪು ಸಾವಿರ ಸೀಮೆಗೆ ಬಂದ ವಿಚಾರವನ್ನ ರಾಜ್ಯೋತ್ಸವ ಪುರಸ್ಕೃತ ದೈವ ನರ್ತಕ ಗುಡ್ಡಣ್ಣ ವಿವರಿಸಿದರು. ಹಲಸಿನ ಎಲೆಯ ಮೇಲೆ ಮಲಗಿದ ದೈವ ನರ್ತಕನನ್ನ ಎಬ್ಬಿಸಿ ತಲೆಯ ಮೇಲೆ 3 ಕೊಡಪಾನ ನೀರನ್ನು ಸುರಿದ ಮೇಲೆ ಆವೇಶ ಕಡಿಮೆ ಆಯಿತು.